ವೆಲ್ ಫ್ರೆಂಡ್ಸ್, ಸೊ ಜಿಯೋಗ್ರಫಿ ಅಂತಕ್ಕಂಥದ್ದು, ಜಿಯೋಗ್ರಫಿ ಬಗ್ಗೆ ಡಿಸ್ಕಸ್ ಮಾಡೋಣ ಈಗ. ಜಿಯೋಗ್ರಫಿ ಮಹತ್ವ ಹೇಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಡಿಸ್ಕಸ್ ಮಾಡಿದ್ದೀನಿ. ಈಗ ನಿಮಗೆ ಥ್ರೂ ಅಟ್ಲಾಸ್ ಮುಖಾಂತರ ಹೋದಷ್ಟು ಜಿಯೋಗ್ರಫಿ ಬಹಳ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಭಾರತ ನೋಡಿ, ಈ ಕಡೆ ನಿಮಗೆ ನೋಡಿದಾಗ ಬಹಳ ಸಿಂಪಲ್ ಆಗಿ ನಿಮ್ಗೆ ಕಾಣ್ತಕ್ಕಂಥದ್ದು ಭಾರತ. ಇಲ್ಲಿ ನಮಗೆ ನೆರೆಹೊರೆ ರಾಷ್ಟ್ರ ಆಗಿರ್ತಕ್ಕಂಥ ಒಂದು ಅಫ್ಘಾನಿಸ್ತಾನ್ ಅಂತಕ್ಕಂಥ ಬರ್ತದೆ, ಇಲ್ಲಿ ಒಂದು ಪಾಕಿಸ್ತಾನ್ ಅಂತಕ್ಕಂಥದ್ದು, ಇಲ್ಲಿ ಚೈನಾ, ಇಲ್ಲಿ ನೇಪಾಳು, ಭೂತಾನು, ಇಲ್ಲಿ ಮಯನ್ಮಾರ್, ಬಾಂಗ್ಲಾದೇಶ್, ಹಾಗೆ ಕೆಳಗಡೆ ಬಂದ್ರೆ ನಮಗೆ ಈ ಶ್ರೀಲಂಕಾ ಅಂತಕ್ಕಂಥಕ್ಕೆ ಇವು ಒಂದು ನೆರೆಹೊರೆಯ ರಾಷ್ಟ್ರಗಳು ಅಂತಕ್ಕಂಥದ್ದು. ಭಾರತದ ಒಂದು ಭೌಗೋಳಿಕ, ಇದು ಒಂದು ಪೊಲಿಟಿಕಲ್ ಅಂತ ಹೇಳ್ತೀವಿ. ಭಾರತ ಒಟ್ಟು 28 ರಾಜ್ಯಗಳನ್ನ ಒಳಗೊಂಡಿದೆ ಅಂತಕ್ಕಂಥದ್ದು, 28 ಸ್ಟೇಟ್ಸ್ ಅಂತ ಹೇಳ್ತೀವಿ. ಹಾಗೆ ನಮಗೆ 8 UTS ಕೇಂದ್ರಾಡಳಿತ ಪ್ರದೇಶಗಳು ಅಂತ ಭಾರತದ ಹಾಗೆ ಒಂದು ನೆರೆಹೊರೆಯ ರಾಷ್ಟ್ರಗಳು ಅಂತಕ್ಕಂಥದ್ದನ್ನು ಕೂಡ ನಾವು ನೋಡ್ತೀವಿ. ನೋಡಿ, ಇಲ್ಲಿ ಒಂಚೂರು ನಾವು ನೋಡಿದಾಗ ಗೊತ್ತಾಗ್ಬಿಡುತ್ತೆ ಬಹಳ ಸಿಂಪಲ್ ಆಗಿ. ಉತ್ತರ ಗೋಳಾರ್ಧ, ದಕ್ಷಿಣ ಗೋಳಾರ್ಧ, ಹಾಗೆ ಅಕ್ಷಾಂಶಗಳು, ರೇಖಾಂಶಗಳನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಕಾಣುತ್ತೆ ನೋಡಿ. ಇಲ್ಲಿ